ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಮಾರ್ಚ್ 5ರಂದು ರಿಗಿಲ್ ಕಾರ್ಯಕ್ರಮ, 6-7ಕ್ಕೆ ಪದವಿ ಪ್ರದಾನ ಸಮಾರಂಭ, SR ರೆಡ್ಡಿ. ಮಾರ್ಚ್ 6ರಂದು ನಶಾಮುಕ್ತ ಭಾರತ ಯುವ ಸುದ್ದಿ ಅಭಿಯಾನ, ವಾಕ್ತಾನ್ ಡಾಕ್ಟರ್ ರಮೇಶ್. 56,000 ಹುದ್ದೆಗಳ ಭರ್ತಿಯಿಂದ ಸಮಾಜಕ್ಕೆ ಅನ್ಯಾಯ, S ಮಾರಪ್ಪ ವಕೀಲಿ. ಬಜೆಟ್ನಲ್ಲಿ ಯರಗೆರೆ ತಾಲೂಕು ಕೇಂದ್ರ ಘೋಷಣೆಯಾಗಲಿಕ್ಕೆ ನಿಜಾಮುದ್ದೀನ್. ಬಜೆಟ್ ಮಂಡನೆ ಹೆಸರಿನಲ್ಲಿ ದಲಿತರ ಮೀಸಲು ನಿಗದಿ ಕನ್ನ, P ಯಲ್ಲಪ್ಪ. ಕನಿಷ್ಠ ವೇತನ ಘೋಷಣೆಗೆ ಒತ್ತಾಯಿಸಿ CITU ಪ್ರತಿಭಟನೆ. ಮಶಣ ಕಾರ್ಮಿಕರ ಗಣತಿ ಮಾಡಿ ಪುನರ್ವರ್ತಿಸಿ ಕಲ್ಪಿಸಲು ಒತ್ತಾಯ. ನವೋದಯ ಶಿಕ್ಷಣ ಸಂಸ್ಥೆಯಿಂದ ಮಾರ್ಚ್ 5ರಿಂದ 3 ದಿನಗಳ ಕಾಲ ರಿಗಿಲ್ 2026 ವಾರ್ಷಿಕೋತ್ಸವ, ಪದವಿ ಪ್ರದಾನ ಸಮಾರಂಭ ಹಾಗೂ ಇಫೋರಿಯನ್ ಸಾಂಸ್ಕೃತಿಕ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ SRD ರೆಡ್ಡಿ ಹೇಳಿದರು. ಅವರಿದ್ದು ನವೋದಯ ಶಿಕ್ಷಣ ಸಂಸ್ಥೆಯ ಗ್ರಂಥಾಲಯ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಮಾರ್ಚ್ 5ರ ಸಂಜೆ 6:30ಕ್ಕೆ ರಿಗಿಲ್ ಕಾರ್ಯಕ್ರಮವು ಕ್ಯಾಂಪಸ್ನ ಫುಡ್ ಕೋರ್ಟ್ ಬಳಿಯ ಬಯಲು ಮೈದಾನದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ M ಹನುಮಂತಪ್ಪ ಅವರು ಉದ್ಘಾಟಿಸಲಿದ್ದಾರೆ ಎಂದರು. ಮಾರ್ಚ್ 6ರ ಬೆಳಗ್ಗೆ 10 ಗಂಟೆಗೆ ವೈದ್ಯಕೀಯ ಹಾಗೂ ಫಿಜಿಯೋಥೆರಪಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಸಂಸ್ಥೆಯ ಮುಖ್ಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳಿಗೆ ಪದವಿಯನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಸಂಸ್ಥೆಯ ಕುಲಪತಿ ಡಾಕ್ಟರ್ ಭಗವಾನ್ BC ಅವರು ಪ್ರದಾನ ಮಾಡಲಿದ್ದಾರೆ. ಅಂದು ಸಂಜೆ 6ಕ್ಕೆ ಎಫೋರಿಯಾ ಸಾಂಸ್ಕೃತಿಕ ಉತ್ಸವ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಮಾರ್ಚ್ 7ರಂದು 10:45ಕ್ಕೆ ಫಾರ್ಮಸಿ, ನರ್ಸಿಂಗ್, ಅಲೈನ್ಡ್ ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ಹಾಗೂ ತಂತ್ರಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಪದವಿಯನ್ನು ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IITಯ ನಿರ್ದೇಶಕ ಪ್ರೊ ವೆಂಕಪಯ್ಯ R ದೇಸಾಯಿ ಅವರು ಪ್ರದಾನ ಮಾಡಲಿದ್ದಾರೆ. ಅಂದು ಸಂಜೆ 7 ಗಂಟೆಗೆ ಬೆಂಗಳೂರಿನ ಸೆಹರ್ ಬ್ಯಾಂಡ್ ವಸತಿಯಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಜರುಗಲಿದೆ ಎಂದರು. ನವೋದಯ ಶಿಕ್ಷಣ ಸಂಸ್ಥೆ ಕೇವಲ ಶಿಕ್ಷಣ ನೀಡುವುದು ಮಾತ್ರವಲ್ಲದೆ ವೈದ್ಯಕೀಯ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದು, 2026 ಜನವರಿಯಲ್ಲಿ 15 ಕೋಟಿ ವೆಚ್ಚದ 3 ಟೆಸ್ಲಾ MRI ವ್ಯವಸ್ಥೆಯನ್ನು ಅಳವಡಿಸಿದೆ. 1 ಕೋಟಿ ವೆಚ್ಚದಲ್ಲಿ ಶಿಕ್ಷಣ ಸಂಸ್ಥೆಯ ಎಲ್ಲಾ ತರಗತಿಗಳನ್ನು ಸ್ಮಾರ್ಟ್ ಕ್ಲಾಸ್ಗಳಾಗಿ ಮಾರ್ಪಾಟು ಮಾಡಲಾಗಿದೆ ಎಂದು ಹೇಳಿದರು. 25 ಕೋಟಿ ವೆಚ್ಚದಲ್ಲಿ ಕ್ರೀಡಾ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗಿದೆ. ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಎಲ್ಲೂ ಇಲ್ಲದ ಅಂತಾರಾಷ್ಟ್ರೀಯ ಮಾದರಿಯ ಕ್ರೀಡಾ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗಿದೆ. ಈ ಸಂಕೀರ್ಣವು ಈ ವರ್ಷದ ಏಪ್ರಿಲ್ನಲ್ಲಿ ಉದ್ಘಾಟನೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಶಿಕ್ಷಣ ಸಂಸ್ಥೆಯಲ್ಲಿ ಕೌಶಲ್ಯಾಭಿವೃದ್ಧಿ ಸಮುದಾಯ ರೇಡಿಯೋ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದ್ದು, ನವೋದಯ ರೇಡಿಯೋ ಕಂಪನ 88.4ರಲ್ಲಿ ಪ್ರಸಾರವಾಗುತ್ತಿದೆ. ನವೋದಯ ಶಿಕ್ಷಣ ಸಂಸ್ಥೆಯನ್ನು ವಿಶ್ವವಿದ್ಯಾಲಯಗಳ ಮಟ್ಟಕ್ಕೆ ಕೊಂಡೊಯ್ಯುವ ಯೋಜನೆ ಇದು. ಅದಕ್ಕಾಗಿ ಸಿದ್ಧತೆ ನಡೆಯುತ್ತಿದೆ. ವಿಶೇಷವಾಗಿ ನವೋದಯ ಶಿಕ್ಷಣ ಸಂಸ್ಥೆಯ ಕ್ಯಾಂಪಸ್ನಲ್ಲಿ 19.99 ಶುದ್ಧ ಗಾಳಿಯ ಪ್ರಮಾಣವಿದ್ದು, ಹಸಿರುಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು. ಪ್ರಸ್ತುತ ವರ್ಷದಲ್ಲಿ 805 ವಿದ್ಯಾರ್ಥಿಗಳು ಪದವಿಯನ್ನು ಪಡೆದಿದ್ದು, 96% ಪ್ರಗತಿ ಪ್ರಮಾಣವನ್ನು ಶಿಕ್ಷಣ ಸಂಸ್ಥೆ ಹೊಂದಿದೆ. ವಿಶೇಷವಾಗಿ ಗ್ರಾಮೀಣ ಭಾಗದ ಹಾಗೂ ಬಡತನ ರೇಖೆಗಿಂತ ಕಡಿಮೆ ಇರುವ ಕುಟುಂಬದ ಮಹಿಳೆಯರು ನವೋದಯ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಂಡಲ್ಲಿ ಅವರಿಗೆ ತಾಯಿ ಮಡಿಲು ಯೋಜನೆಯಡಿ 3,000 ರೂಪಾಯಿ ವೆಚ್ಚದ ಕಿಟ್ ವಿತರಣೆ ಮಾಡಲಾಗುತ್ತಿದೆ. ಈವರೆಗೂ 4,380 ಗರ್ಭಿಣಿಯರಿಗೆ ಹೆರಿಗೆಯಾಗಿ ಅವರಿಗೆ ಕಿಟ್ ವಿತರಣೆ ಮಾಡಲಾಗಿದೆ. ಜೊತೆಗೆ ಸುರಕ್ಷಿತ ಹೆರಿಗೆಗಾಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಳ್ಳಲು ಪ್ರೋತ್ಸಾಹಿಸುವುದಕ್ಕೆ 3,000 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಮಾರ್ಚ್ 5, 6, 7 3 days we are going to conduct Rigel 2026. As such, yearly ನಮ್ಮ ನವೋದಯ ಎಜುಕೇಶನ್ ಟ್ರಸ್ಟ್ report now every year we keep in front of the public of Raichur through media. ನಿಮ್ಮ ಮುಖಾಂತರವಾಗಿ ನಮ್ಮ ನವೋದಯ ಎಜುಕೇಶನ್ ಸಂಸ್ಥೆ 1 ವರ್ಷ ಏನು ಕೆಲಸ ಮಾಡಿದೆ, ಏನು ಇಂಪ್ರೂವ್ಮೆಂಟ್ಸ್ ಮಾಡಿದೆ, ಏನು ಅಚೀವ್ ಮಾಡಿದೆ, ಏನು ಅಕಾಡೆಮಿಕ್ ಇಂಪ್ರೂವ್ಮೆಂಟ್ಸ್ ಆಗಿದೆ, ನಮ್ಮ ರಿಸಲ್ಟ್ಸ್ ಏನು, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಏನು ಅನ್ನೋದ್ರ ಬಗ್ಗೆ ಈ ರಾಯಚೂರು ಜನರಿಗೆ
ನಿಮ್ಮ ಮುಖಾಂತರ ನಾವು ಎವ್ರಿ ಇಯರ್ ರಿಗಲ್ ಕನ್ನ ಮುಂಚೆ ನಾವು ಒಂದು ರಿಪೋರ್ಟ್ ಕೊಡ್ತೀವಿ. ಆಸ್ ಎ ಟ್ರೆಡಿಷನ್ again this year also we are following the same this one, and this time first time in the history of Navodaya Education Trust we are going to present ನಿಮಗೆಲ್ಲ ಗೊತ್ತಿದೆ, ಹಿಂಗೆ ನಾವು ಇಲ್ಲೇ ರಾಯಚೂರಿನಲ್ಲಿ ಹಿಂಗೆ ಇದ್ರೆ ಮುಂದೆ ಫ್ಯೂಚರ್ ನಲ್ಲಿ ಇದಾಗಲ್ಲ. ದಟ್ ಇಸ್ ದ ರೀಸನ್ ವೈ ಫ್ಯೂಚರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಯೂನಿವರ್ಸಿಟಿ. ನಮ್ದೇ ಅಂತ ಒಂದು ಡೀಮ್ಡ್ ಯೂನಿವರ್ಸಿಟಿ ಮಾಡಬೇಕಂದ್ರೆ ಇವಾಗಿಂದನೇ ನಾವು ಒಂದು ರಿಸರ್ಚ್ ಆಕ್ಟಿವಿಟೀಸ್ ಆಗಲಿ, ಪಬ್ಲಿಕೇಶನ್ಸ್ ಆಗಲಿ, ಡಿಜಿಟಲೈಸೇಷನ್ ಆಗಲಿ, ಇದೆಲ್ಲ ಮಾಡೋದು ಬೇಕಾಗಿರ್ತದೆ. ಅದಕ್ಕೋಸ್ಕರ ನಾವು ಆಲ್ರೆಡಿ ಅಕಾಡೆಮಿಕ್ ಡೆವಲಪ್ಮೆಂಟ್ ರಿಸರ್ಚ್ ಅಂತ ಹೇಳಿ ಒಂದು ಲಾಸ್ಟ್ ಇಯರ್ ಇಂದನೇ ನಾವು ಒಂದು ಸಪರೇಟ್ ಡಿಪಾರ್ಟ್ಮೆಂಟ್, ಸಪರೇಟ್ ವರ್ಟಿಕಲ್ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೋಸ್ಕರ ಎಸ್ಟಾಬ್ಲಿಷ್ ಅಕಾಡೆಮಿಕ್ ಕೌನ್ಸಿಲ್ ಅಂಡ್ ಫಾರ್ ಕ್ಯಾರಿಕ್ಯುಲಮ್ ಎನ್ರಿಚ್ಮೆಂಟ್ ಎಟ್ NIT ಅಕಾಡೆಮಿಕ್ ಕೌನ್ಸಿಲ್ ಅಲ್ಲಿ ಮಾಡಿದ್ವಿ. ಈಗ ಅದರಲ್ಲಿ ಇನ್ನೊಂದು ಕಾಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಹೇಳಿ ಒಂದು ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಒಂದು ಮಾಡಿದ್ವಿ. ಅದು ಆಲ್ ದ ಟಾಪ್ ಪೀಪಲ್ ವಿ ಹ್ಯಾವ್ ಇನ್ವಾಲ್ವ್ಡ್, ಮೇ ಬಿ RV ಕಾಲೇಜ್ ಪ್ರಿನ್ಸಿಪಲ್ ಆಗಲಿ, ದಯಾನಂದ್ ಸಾಗರ್ ಪ್ರಿನ್ಸಿಪಲ್ ಆಗಲಿ, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚೆನ್ನೈ ಪೀಪಲ್ ಆಗಲಿ, ಅವ್ರನ್ನೆಲ್ಲ ಒಂದು ಕೋರ್ ಗ್ರೂಪ್ ಆಗಿ ಮಾಡಿ ಹೌ ಟು ಡೆವಲಪ್ ದ ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮುಂದೆ ಹೆಂಗ್ ತಗೊಂಡು ಹೋಗಬೇಕು, ಮುಂದೆ ಪೀಳಿಗೆ ನಾವು ಅದು ಹೆಂಗೆ ನಾವು ಹೌ ಟು ಕಾಂಪೀಟ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಒಂದು ಚರ್ಚೆ ಮಾಡಿ ಅದ್ರ ಬಗ್ಗೆ ಕಾನ್ಸ್ಟೆಂಟ್ ಆಗಿ ವಿ ಆರ್ ಟೇಕಿಂಗ್ ದ ಅವ್ರ ಹತ್ರ ನಾವು ಸಲಹೆ ಎಲ್ಲ ತಗೊಂಡು ನಾವು ಮಾಡ್ತಾ ಇದ್ವಿ. ಆಮೇಲೆ ಅಕ್ರಿಡೇಷನ್ಸ್, ಇಫ್ ಎಟ್ ಆಲ್ we are thinking about the accreditations. As you know, accreditations are very very important part of part of any education institutions. Accreditations illandre education institutions ke recognitions iralla. And maybe apex body agli, UGC agli, university agli. As you know, this accreditations, now the group of institutions has formally approached the University Grants Council for recognition under section 2F. All our education institutions are now recognized under section 2F, which is first of its kind in Rajiv Gandhi University of Health Sciences. Rajiv Gandhi University of Health Sciences ನಲ್ಲಿ ಯಾವ affiliated institutions, ಯಾವ institutions ಆಗಲಿ, ಅದು ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಹುಬ್ಳಿ ಆಗ್ಬೋದು, anywhere nobody has taken the 2F accreditations, but we have taken under the Rajiv Gandhi University of Health Sciences. The UGC has granted us the 2F accreditations to all our institutions run by Navodaya Education Trust. ನಿಮ್ಮಂಗೆ ಯಾರು ಸಾರ ಬಡವರು ಅವ್ರನ್ನು ಒಂದು ಅವಕಾಶ ಮಾಡಿಕೊಡಿ, ಅವರು ಹೈದರಾಬಾದ್ ಕರ್ನಾಟಕ ಅವರೇ ಅಂತ ಹೇಳಿದ್ರು. ವಿ ಹ್ಯಾವ್ ಟೇಕನ್, ಅವ್ರಿಗೂ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಸೊ ರೀಚರ್ ಸಂಬಂಧಪಟ್ಟಂಗೆ ನೀವೇನಾದ್ರೂ ಅದನ್ನ ಅಧ್ಯಯನ ಮಾಡಿದ್ದೀರಾ ಅಂತ? ಏಜೆನ್ಸಿ ಗ್ರೀನ್ ಆಡಿಟ್ ಮಾಡೋ ಏಜೆನ್ಸೀಸ್ ಇರ್ತದೆ. ಅಲ್ಲ ಸರ್, ರಾಯಚೂರು ಸರೌಂಡಿಂಗ್ ಇಲ್ಲ, ನಾವು ಮಾಡಿ ಒಂದು ಕೊಡ್ತಾರೆ. ರಾಯಚೂರಿನಲ್ಲಿ ಎಷ್ಟಿದೆ, ಹೈದರಾಬಾದ್ ನಲ್ಲಿ ಎಷ್ಟಿದೆ, ಬೆಂಗಳೂರಿನಲ್ಲಿ ಎಷ್ಟಿದೆ, ಬಳ್ಳಾರಿನಲ್ಲಿ ಎಷ್ಟಿದೆ, ಎವ್ರಿ ಡೇ ವಿ ಆರ್ ಗೆಟಿಂಗ್ ದಟ್. So as well as some consideration. This year I will talk to our people, research department, to see into that. ಅವರು ಹೋಗಿ ಒಂದ್ಸಾರಿ ಅದ್ರ ಬಗ್ಗೆ ಏನೇನು ನಾವು ಮಾಡಬಹುದು ಅನ್ನೋದು ಮಾಡಿ ಡೆಫಿನೆಟ್ಲಿ ಇಟ್ಸ್ ರೈಟ್ ದಿಸ್ ಒನ್. ಯಾಕಂದ್ರೆ ನಾನು ಕೇಳಿದ್ದೀನಿ ಏನೋ ಒಂದು ನ್ಯೂಕ್ಲಿಯರ್ ಪವರ್ ಅಂತ ಎಲ್ಲೋ ಒಂದು ಕಡೆ ನಾನು ಓದ್ದಂಗೆ ಇದ್ದೀನಿ. ಅದು ರಾಂಗ್ ಇನ್ಫಾರ್ಮೇಶನ್. ಅದು ಮೇ ಬಿ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಟ್ರೂ ಆರ್ ರಾಂಗ್, ನನಗೆ ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ಫ್ಲಾಶ್ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಮುಖರು, ಕಾಲೇಜಿನ ಬೋಧಕೇತರು ಸಿಬ್ಬಂದಿ ಉಪಸ್ಥಿತರಿದ್ದರು. ಸ್ವಸ್ಥ ಭಾರತ ಶ್ರೇಷ್ಠ ಭಾರತ ಎಂದು ಘೋಷಣೆವಾಕ್ತದಡಿ ಮಾರ್ಚ್ 5ರಂದು ನಶಾಮುಕ್ತ ಭಾರತ ಯುವ ಶುದ್ಧಿ ಅಭಿಯಾನ, ವಾಕ್ತಾನ್, ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಕ್ಯಾಂಪಸ್, ಆತ್ಮಹತ್ಯೆ ಮುಕ್ತ ಕ್ಯಾಂಪಸ್ ಹಾಗೂ ಅಂಗಾಂಗ ದಾನ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್ BH ಹೇಳಿದರು. ಅವರಿದ್ದು ನಗರದ ರಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಸಂಯೋಜನೆಗೆ ಒಳಪಟ್ಟಿರುವ ಜಿಲ್ಲೆಯ ಕಾಲೇಜುಗಳ ಸಂಘ, ದೀಶಾಬೋಧ್ ಫೌಂಡೇಶನ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಗೃಹ ಸಚಿವಾಲಯ ವಸತಿಯಿಂದ ಕಾರ್ಯಕ್ರಮ ನಡೆಯಲಿದ್ದು, ನಗರದ ಪೊಲೀಸ್ ವರಿಷ್ಠಾಧಿಕಾರಿಗಳ ಕವಾಯತು ಮೈದಾನದಲ್ಲಿ ಬೆಳಗ್ಗೆ 7:30ಕ್ಕೆ ವಾಕಾಥಾನ್ಗೆ ಚಾಲನೆ ನೀಡಲಾಗುತ್ತದೆ ಎಂದರು. ಕಾಲ್ನಡಿಗೆ
ಮೆರವಣಿಗೆ ಜಾಥಾ ಎಸ್ಪಿ ಕಚೇರಿಯಿಂದ ಗಂಜು ವೃತ್ತ, ಚಂದ್ರಮೋಹೇಶ್ವರ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಜಿಲ್ಲಾ ಕ್ರೀಡಾಂಗಣ ತಲುಪಲಿದೆ. ನಂತರ ಅಲ್ಲಿ ಸಮಾಪ್ತಿಯಾಗಲಿದೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಶ್ರೀ ಸುಬೇದೇಂದ್ರ ತೀರ್ಥರು ವಹಿಸಿಕೊಳ್ಳಲಿದ್ದು, ಉದ್ಘಾಟನೆಯನ್ನು ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನೆರವೇರಿಸಲಿದ್ದಾರೆ. ಧ್ವಜಾರೋಹಣವನ್ನು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್ ಬಿಸಿ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದು, ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿದ್ದಾರೆ. ಉಲೇದಂದಿ ಜಿಲ್ಲೆಯ ಸಂಸದರು, ಎಲ್ಲಾ ಶಾಸಕರು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಪಾಲಿಕೆ ಆಯುಕ್ತರು, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮಹಾನಿರೀಕ್ಷಕರು, ದಿಶಾ ಬೋನ್ ಫೌಂಡೇಶನ್ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ಎಂದರು. ಅಭಿಯಾನದಲ್ಲಿ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ಇತರೆ ಸಂಘ ಸಂಸ್ಥೆಗಳಿಂದ ಜನರು ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಅಂಗಾಂಗ ದಾನಕ್ಕಾಗಿ 7,700 ಜನ ನೋಂದಣಿ ಮಾಡಿಕೊಂಡಿದ್ದು, 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು. ಈಗಾಗಲೇ ಗೌರವಾನ್ವಿತ ಕುಲಪತಿಗಳು ಡಾಕ್ಟರ್ ಭಗವಾನ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಬ್ಯಾಂಗ್ಳೂರ್, ಇವರು 12 ಜಿಲ್ಲೆಗಳಲ್ಲಿ ಸುಮಾರು 67,000 ವಿದ್ಯಾರ್ಥಿಗಳಿಂದ ಈಗ ಆಲ್ರೆಡಿ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿದ್ದಾರೆ. ಇದಕ್ಕೆ ಹೋದ ತಿಂಗಳು ಜನವರಿಯಲ್ಲಿ ಕೌನ್ಸಿಲ್ ಹಾಲ್ ವಿಧಾನಸಭೆಯಲ್ಲಿ ಸಹ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್, ಮಾನ್ಯ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಪರಮೇಶ್ವರ್ ಅವರು ಹಾಗೂ ವಿವಿಧ ಬೆಂಗಳೂರಿನ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಮಾನ್ಯತೆ ಸರ್ಕಾರದಿಂದ ದೊರೆತಿದೆ. ಆದ್ದರಿಂದ ಈ ಕಾರ್ಯಕ್ರಮನ ಪ್ರತಿಯೊಂದು ಜಿಲ್ಲೆಯಲ್ಲಿ ಹಮ್ಮಿಕೋಬೇಕು, ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕಂತ ಒಂದು ನಿಟ್ಟಿಟ್ಟುಕೊಂಡು ಸಾಮಾಜಿಕ ಕಳಕಳಿ ಹಾಗೂ ವಿದ್ಯಾರ್ಥಿಗಳಿಗೆ ಈ ಒಂದು ಕೆಟ್ಟ ಚಟದಿಂದ ದೂರ ಇರಬೇಕಂತೇಳಿ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಪರಮಪೂಜ್ಯ 108 ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥವರು, ಪೀಠಾಧಿಕಾರಿಗಳು, ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಮತ್ತು ಉದ್ಘಾಟಕರಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸನ್ಮಾನ್ಯ ಸಚಿವರು ಹಾಗೂ ರಾಯಚೂರು ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಧ್ವಜಾರೋಹಣ ಬಂದ್ಬಿಟ್ಟು ಸನ್ಮಾನ್ಯ ಶ್ರೀ SN ಬೋಸರಾಜ್, ಸಣ್ಣ ನೀರಾವರಿ ಸಚಿವರು, ಕರ್ನಾಟಕ ಸರ್ಕಾರ. ದಿಕ್ಸೂಚಿ ಭಾಷಣ ಡಾಕ್ಟರ್ ಭಗವಾನ್, ಗೌರವಾನ್ವಿತ ಕುಲಪತಿಗಳು, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕರ್ನಾಟಕ. ಅಧ್ಯಕ್ಷತೆ ಡಾಕ್ಟರ್ S ಶಿವರಾಜ್ ಪಾಟೀಲ್, ಸನ್ಮಾನ್ಯ ಶಾಸಕರು, ರಾಯಚೂರು ನಗರ. ಗೌರವಾನ್ವಿತ ಅತಿಥಿಗಳು ಶ್ರೀ G ಕುಮಾರ್ ನಾಯಕ್, ಮಾನ್ಯ ಸಂಸದರು, ಲೋಕಸಭೆ ರಾಯಚೂರು. ಶ್ರೀ ಬಸವನಗೌಡ ದದ್ದಲ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಶಾಸಕರು, ರಾಯಚೂರು ಗ್ರಾಮಾಂತರ. ಡಾಕ್ಟರ್ R ಬಸವನಗೌಡ ತುರ್ವಿಹಾಳ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯಮ ಮಂಡಳಿ ಬೆಂಗಳೂರು ಮತ್ತು ಶಾಸಕರು, ಮಸ್ಕಿ. ಶ್ರೀ ಹಂಪನಗೌಡ ಬಾದರ್ಲಿ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಶಾಸಕರು, ಸಿಂಧನೂರು. ಶ್ರೀ K ರಾಜಶೇಖರ್ B ಇತ್ನಾಳ್, ಮಾನ್ಯ ಶಾಸಕರು, ಮಾನ್ಯ ಸಂಸದರು, ಲೋಕಸಭೆ ಕೊಪ್ಪಳ. ಶ್ರೀ ಸುಶೀಲ್ G ನಮೋಶಿ, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಕಲಬುರಗಿ. ಶ್ರೀ G ಹಂಪಯ್ಯ ನಾಯಕ್, ಮಾನ್ಯ ಶಾಸಕರು, ವಿಧಾನಸಭೆ ಮಾನ್ವಿ. ಶ್ರೀ ಮಾನಪ್ಪ D ವಜ್ಜಾಲ್, ಮಾನ್ಯ ಶಾಸಕರು, ವಿಧಾನಸಭೆ ಲಿಂಗಸೂರು. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀಮತಿ ಕರಿಯಮ್ಮ G ನಾಯಕ್, ಮಾನ್ಯ ಶಾಸಕರು, ವಿಧಾನಸಭೆ ದೇವದುರ್ಗ. ಶ್ರೀ ಶರಣಗೌಡ B ಪಾಟೀಲ್ ಬಯಾಪುರ್, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ A ವಸಂತಕುಮಾರ್, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ಬಸವನಗೌಡ ಬಾದರ್ಲಿ, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಡಾಕ್ಟರ್ M ಹನುಮಂತಪ್ಪ, ಗೌರವಾನ್ವಿತ ಕುಲಪತಿಗಳು, ಕೃಷಿ ವಿಜ್ಞಾನಗಳ ವಿದ್ಯಾಲಯ ರಾಯಚೂರು. ಮುಖ್ಯ ಅತಿಥಿಗಳಾಗಿ ನಿತೇಶ್ K, ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರು ಜಿಲ್ಲೆ. ಶ್ರೀ ಈಶ್ವರ್ ಕುಮಾರ್, CEO ಜಿಲ್ಲಾ ಪಂಚಾಯತ್ ರಾಯಚೂರು. ಶ್ರೀ ಅರುಣ್ ಗುರು
ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು, ಶ್ರೀ ಜುಬಿನ್ ಮಹಾಪುತ್ರ ಮಾನ್ಯ ಆಯುಕ್ತರು ರಾಯಚೂರು ಮಹಾನಗರ ಪಾಲಿಕೆ ರಾಯಚೂರು, ಶ್ರೀ ವಿಕಾಸ್ ಸಿಂಗ್ ಮಾನ್ಯ ನಿರೀಕ್ಷಕರು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಭಾರತ ಸರ್ಕಾರ, ಡಾಕ್ಟರ್ ಹರ್ಷ ಹರ್ದಾರ್. ಈ ಸಂದರ್ಭದಲ್ಲಿ ಸಮುದಾಯ ಔಷಧಿ ವಿಭಾಗದ ಸಹ ಪ್ರಾಧ್ಯಾಪಕ ನೀಲೋಪಂತ್, ನವೋದಯ ಶಿಕ್ಷಣ ಸಂಸ್ಥೆ ದೇವಾನಂದ್, ವೈದ್ಯ ಮುರಳೀಧರ, ಪೂರ್ಣಿಮಾ ಆಯುರ್ವೇದ ಕಾಲೇಜಿನ ಚಂದ್ರಶೇಖರ್, ಪ್ರಮುಖರಾದ ವಂಶಿ, ರವಿಕುಮಾರ್, ಗಿರೀಶ್ ಕಟ್ಟಿ, ಮಂಜುನಾಥ್, ಪ್ರೋ ಆಚರಣಾ, ಸುಮಲತಾ, ಸತ್ಯ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರದ ಒಳ ಮೀಸಲಾತಿ ವಿರುದ್ಧವಾಗಿ 56,000 ರೂಪಾಯಿ ಹುದ್ದೆಗಳ ಭರ್ತಿಗೆ ಮುಂದಾಗಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದೆ. ಸಮಾಜದ ಶಾಸಕರು, ಸಚಿವರುಗಳು ಸಮಾಜ ಹಿತ ಕಾಪಾಡಲು ರಾಜೀನಾಮೆ ಸಲ್ಲಿಸಿ ಸಮಾಜ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ. ರಾಜ್ಯಾದ್ಯಂತ ತೀವ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗುವುದಾಗಿ ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡ ಎಫ್ ಮಾರಿಯಪ್ಪ ವಕೀಲ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲಾತಿಗೆ ಅನ್ವಯವಾಗದಂತೆ 56,000 ಹುದ್ದೆಗಳ ಭರ್ತಿಗೆ ಒಪ್ಪಿಗೆ ಪಡೆದ ಸಿಎಂ ನಡೆ ಕಡ್ಡಾಯ ,50% ಮೀಸಲಾತಿ ಒಳಗೆ ಒಳ ಮೀಸಲಾತಿಯನ್ನು ರೋಸ್ಟರ್ ಪದ್ಧತಿಯನ್ನು ಮಾಡುತ್ತಿದ್ದು, ಜೊತೆಗೆ ಕುಟುಂಬದ ರಾಜಕಾರಣ ಮಾಡಲು ಹೊರಟಿದ್ದಾರೆ. ತಮ್ಮ ಮಗ ಮುಂದಿನ ಭವಿಷ್ಯಕ್ಕೆ ಒಂದು ಸಮುದಾಯ ಹಿತ ಕಾಪಾಡಲು ಮುಂದಾಗಿರುವುದು ಖೇದಕರ ಸಂಗತಿಯಾಗಿದೆ ಎಂದರು. ಮುಖ್ಯಮಂತ್ರಿಗಳ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಅವರು 15ರ ಒಳಗೆ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ರಾಜೀನಾಮೆ ಕೊಡುವುದಾಗಿ ಹೇಳಿಕೆ ನೀಡಿದ್ದು ಸಾಗರ್ತಕ. ಜೊತೆಗೆ ಸಮಾಜದ ಎಲ್ಲಾ ರಾಜಕಾರಣಿಗಳು ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು. ಸಮಾಜದ ಮೀಸಲಾತಿ ಪಡೆದುಕೊಂಡು ಸಮುದಾಯಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು ಜವಾಬ್ದಾರಿಯಾಗಿದೆ ಎಂದರು. 56,000 ಹುದ್ದೆಗಳ ಭರ್ತಿಗೆ ಮಾದಿಗ ಸಮಾಜಕ್ಕೆ 6% 2,000 ರೂಪಾಯಿ ಹುದ್ದೆಗಳು ಸಮುದಾಯಕ್ಕೆ ದಕ್ಕುತ್ತವೆ. ಎಲ್ಲಾ ಸಮುದಾಯಗಳು ಹಂಚಿಕೆಗೊಂಡು ತಿನ್ನಬೇಕು. ಆದರೆ ಎಲ್ಲರಿಗೂ ಅನ್ಯಾಯ ಮಾಡುತ್ತಿದ್ದಾರೆ. ಮಾದಿಗ ಸಮಾಜಕ್ಕೆ ಹುದ್ದೆಗಳು ಸಿಗುತ್ತಿದೆ ಎಂದು ಮನಗೊಂಡು ಸಿಎಂ ಈ ರೀತಿ ಅನ್ಯಾಯ ಮುಂದಾಗಿರುವುದನ್ನು ಖಂಡಿಸಲಾಗುವುದು ಎಂದರು. 10 ವರ್ಷಗಳ ಬಳಿಕ ದೊಡ್ಡ ಪ್ರಮಾಣದ ಹುದ್ದೆಗಳ ನೇಮಕ ಮಾಡುತ್ತಿದ್ದು ಒಳ ಮೀಸಲಾತಿಯನ್ನು ವಂಚಿಸುವ ಉದ್ದೇಶವಾಗಿದೆ. ಈ ಹಿಂದೆ 10,000 ರೂಪಾಯಿ ಬ್ಯಾಂಕ್ ಲಾಂಗ್ ಹುದ್ದೆಗಳ ನೇಮಕಾತಿಯಲ್ಲಿ ಸಮಾಜಕ್ಕೆ 1,000 ಹುದ್ದೆಗಳು ದೊರೆತಿಲ್ಲ. ಇದೀಗ ಹುದ್ದೆಗಳ ವಂಚನೆಗೆ ಒಳ ಸಂಚು ಮಾಡುತ್ತಿದೆ ಎಂದರು. ದಿನಾಂಕ 27 ಫೆಬ್ರವರಿ 2026 ಕರ್ನಾಟಕ ಸರ್ಕಾರ ಮತ್ತೊಂದು ಸಲ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಬಿಟ್ಟು 56,000 ಉದ್ಯೋಗಗಳನ್ನು ತುಂಬಕ್ಕೆ ಅವರು ನಿರ್ಣಯ ತಗೊಳ್ತಾರೆ. ಅದೇ ವೇಳೆ 26ಕ್ಕೆ ಗೌರ್ನರ್ ಅವರು ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ವಿಧೇಯಕ 2025ಗೆ ಹಾಕಿದ್ದಕ್ಕೆ ಸಂಧಿಗೆ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಸಮಿತಿ ಈ ರೀತಿ ತದ್ವಿರುದ್ಧವಾದಂತ ಒಂದು ನಿರ್ಣಯವನ್ನು ತಗೊಂಡಿದೆ. 50%ಗಿಂತ ಮೀಸಲಾತಿ ಹೆಚ್ಚಿಸಬಾರದಂತ ಹೈಕೋರ್ಟ್ನ ನಿರ್ದೇಶನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 50% ಮೀಸಲಾತಿಯಲ್ಲಿ ನೀವು 50% ಮೀಸಲಾತಿಯನ್ನು ತುಂಬ್ತೀರ ಅಂತ ಹೇಳಿದ್ರು ಕೂಡ ಒಳ ಮೀಸಲಾತಿ ಬಿಟ್ಟು ಹೆಂಗೆ ತುಂಬ್ತೀರ ಅಂತ ಒಂದು ಪ್ರಶ್ನೆ. ಒಳ ಮೀಸಲಾತಿ ಬಿಟ್ಟೆ ನೀವು ತುಂಬ್ತಿರಲ್ಲ. ಮತ್ತೀಗ ಆಲ್ರೆಡಿ 19/8/2025 ಕ್ಯಾಬಿನೆಟ್ ಡಿಸಿಷನ್, ಬೆಳಗಾವಿಯಲ್ಲಿ ಆಗಿರ್ತಕ್ಕಂಥ ವಿಧೇಯಕ ಪಾಸ್ ಎರಡು ಸದನಗಳಲ್ಲಿ ಅಪ್ಪರ್ ಹೌಸ್ ಲೋವರ್ ಹೌಸ್ ತೆಗೆದುಕೊಂಡಿರ್ತಕ್ಕಂಥ ಒಂದು ವಿಧೇಯಕ ಬಿಲ್ ಪಾಸ್ ಆಗಿದೆ. ಒಂದು ಕಾಯ್ದೆಯಾಗಿ ಮುಂದಿರೋ ಕಾಲಕ್ಕೆ ಅದನ್ನು ಬಿಟ್ಟು ಮಾಡ್ಕೊಳ್ಳಲಾಗುತ್ತೆ. ನಿಮ್ಮ ಸರ್ಕಾರಕ್ಕೆ ಏನಾಗಬೇಕು ಅಥವಾ ನಿಮಗೆ ಕನಿಷ್ಠ ಅಡ್ಮಿನಿಸ್ಟ್ರೇಟಿವ್ ಮನಸ್ಥಿತಿ ಇದೋ ಇಲ್ವೋ ಅಥವಾ ಬುಡಂಕಾರ ಮನಸ್ಥಿತಿ ಇಲ್ವೋ. ಹೋಗಿ ನೀವು 27 ತಾರೀಕು ತಿಳ್ಕೊಂಡಿರ್ತಕ್ಕಂಥ ತೀರ್ಮಾನದಲ್ಲಿ ನಾವು ಒಳ ಮೀಸಲಾತಿಯನ್ನು ಬಿಟ್ಟೆ ಮಾಡ್ತಾರೆ. ಅದು ತುಂಬಾ ರಾಂಗ್ ಇದೆ. ಅದಲ್ಲದೆ ಸಿದ್ದರಾಮಯ್ಯ ಅವರು ನೀವು ಕೇವಲ ನಿನ್ನ ಕುಟುಂಬ ರಾಜಕಾರಣದ ಸರ್ವೈವಲ್ಗೋಸ್ಕರ ಮೈಸೂರು ಭಾಗದಲ್ಲಿ ನಿನ್ನ ಕುಟುಂಬದ ರಾಜಕಾರಣ ಸರ್ವೈವಲ್ಗೋಸ್ಕರ ಒಂದು ಕಮ್ಯುನಿಟಿಗೆ ವಿಶೇಷವಾಗಿ ಮಳೆ ಹಾಕಿ ಮತ್ತು ಈ ನಿರ್ಧಾರಗಳನ್ನು ತಗೊಂಡಿದ್ದೀವಿ.
ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ, ಮಾದಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಬಹುದೊಡ್ಡ ಅನ್ಯಾಯ ಮಾಡಲು ಹೊರಟಿದ್ದ ಸಿಎಂಗೆ ತಕ್ಕ ಪಾಠ ಕಲಿಸಲು ಸಮಾಜ ಮುಂದಾಗಿದೆ. ಜೊತೆಗೆ ಸಮಾಜಕ್ಕೆ ಬೆಂಬಲವಾಗಿ ಸಮಾಜದ ಜನಪ್ರತಿನಿಧಿಗಳು ಕೈ ಜೋಡಿಸಿದ್ದಾರೆ ಎಂದರು. ಸರ್ಕಾರದ ನಡೆ ಖಂಡಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗುತ್ತಿದ್ದೇವೆ. ನಾಳೆ ಸಮಾಜದ ಮುಖಂಡರ ಸಭೆ ನಡೆಸಿದ ಬಳಿಕ ದೊಡ್ಡದಾಗಿ ಮೊದಲ ಹಂತದಲ್ಲಿ ಪಂಜಿನ ಮೆರವಣಿಗೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಈಗೇನು 56,432 ಹುದ್ದೆಗಳು ಹೊಂದಿದ್ರೆ ಸುಮಾರು 2,80,000 ಹುದ್ದೆಗಳನ್ನು ತುಂಬಬೇಕಂತಕ್ಕಂಥ ಸರ್ಕಾರದ ಪ್ಲಾನ್ ಆಗಿದೆ. ಇದರಲ್ಲಿ ಒಳ ಮೀಸಲಾತಿಯನ್ನ ಅಳವಡಿಸಲೇಬೇಕು. ಅಳವಡಿಸಲಿಲ್ಲ ಅಂತಂದ್ರೆ ಮಾದಿಗರ ಶಕ್ತಿ ಏನಂತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಬೇಕಾಗುತ್ತೆ. ಸಿದ್ದರಾಮಯ್ಯನವರಿಗೆ ತೋರಿಸಬೇಕಾದಂತ ಅನಿವಾರ್ಯತೆ ನಮ್ಗೆ ಇದೆ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ. ಈಗಾಗಲೇ ನಮ್ಮ ನಾಯಕರುಗಳು KH ಮುನಿಯಪ್ಪನವರು ಮಂತ್ರಿಗಳ 15 ಒಳವರೆಗೆ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿ ಹುದ್ದೆಗಳನ್ನು ತುಂಬ್ತೀವಂತಕ್ಕಂಥ ಆದೇಶ ಹೊರಗಡೆ ಬರಲಿಲ್ಲ ಅಂತಂದ್ರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಬಹಿರಂಗವಾಗಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಇಡೀ ಸಮಾಜದಿಂದ ನಾವು ಧನ್ಯವಾದಗಳು ಹೇಳ್ತೀವಿ. ಅದೇ ರೀತಿಯಲ್ಲಿ ಏನು ನಮ್ಮ ಮಕ್ಕಳ ಭವಿಷ್ಯತ್ತಿಗೆ ಮಾರಕವಾದ ತೀರ್ಮಾನಗಳು ಆದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಿಮಗೆ ವಿದ್ಯಾರ್ಥಿಗಳ ಮಾದಿಗ ಜನಾಂಗದ ಏನಾದರೂ ಆ ಜನಾಂಗದಲ್ಲಿ ಹುಟ್ಟಿದೀವಿ, ಆ ಜನಾಂಗದಲ್ಲಿ ಬೆಳೆದಿದ್ದೀವಿ, ಆ ಜನಾಂಗದ ಮೀಸಲಾತಿಯನ್ನ ಪಡ್ಕೊಂಡಿದೀವಿ, ಆ ಜನಾಂಗಕ್ಕೆ ಋಣವನ್ನು ತೀರಿಸಬೇಕಂತಂದ್ರೆ ನಿಮಗೆ ಮಾನ ಮರ್ಯಾದೆ ಗೌರವ ಘನತೆ ಇದ್ರೆ ರಾಜೀನಾಮೆ ಕೊಟ್ಟು ಒತ್ತು ಹೊರಗಡೆ ಬರಬೇಕಂತಕ್ಕಂಥ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಈಗಾಗಲೇ ಮುನಿಯಪ್ಪನವರು ಏನು ರಾಜೀನಾಮೆ ಕೊಡ್ತೀವಂತ ಆ ರಾಜೀನಾಮೆಗೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಜನಾಂಗ ಗುಲಾಮನಾಗಿ ಬಾಳಬಹುದ್ರಿ. ನೀವು ಗುಲಾಮನಾಗಿರೋದ್ರಿಂದ ಇವತ್ತು ನಮಗೆ ಅನ್ಯಾಯ ಆಗ್ತದೆ. ಒಳ ಮೀಸಲಾತಿಯನ್ನು ತೆಗ್ತಾ ಇದ್ದಾರೆ. ನೀವೊಂದು ಸಲ ಸಿಂಹದ ಗರ್ಜನೆ ಮಾಡ್ರಿ, ನಿಮ್ಮ ಜೊತೆ ಸಮಾಜ ಇದೆ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ರಾಯಚೂರು ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡೇರಿದಂತ ಹೋರಾಟವನ್ನು ನಾವು ಕೈಗೊಳ್ತಾ ಇದ್ದೀವಿ. ನಾವು 2 ಹೋರಾಟಗಳನ್ನ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ. ಮೊದಲನೇ ಈಗಾಗಲೇ ಬಂದು ರಸ್ತೆ ಎಲ್ಲ ಮಾಡಿದೀವಿ. ಈಗ ಪಂಜಿನ ಮೆರವಣಿಗೆ ಮಾಡಬೇಕಂತಕ್ಕಂಥ ಒಂದು ಮಹಾ ಇದರಲ್ಲಿ ಮಾಡ್ತಾ ಇದ್ದೀವಿ. ಇದು ರಾಯಚೂರಿನ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಮಾದಿಗರ ಐಕ್ಯತೆ, ಮಾದಿಗರ ಶಕ್ತಿಯನ್ನ ಪ್ರದರ್ಶನ. ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರುಗಳಾದ ನರಸಿಂಹ ಮಡಿಗೇರಿ, ಪಿ ಯಲ್ಲಪ್ಪ, ಜೆಪಿ ರಾಜು, ಆಂಜನೇಯ, ಭೀಮಣ್ಣ ಮಂಚಾಲ್, ನರಸಪ್ಪ, ಮೌನೇಶ ಸೇರಿದಂತೆ ಅನೇಕರು ಇದ್ದರು. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ ನಂತರ ಮೆಗನಿಸ್ಗೆ ಸ್ವಾಗತ. ಯರಗೇಡ ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲು ಬಜೆಟ್ನಲ್ಲಿ ಮಂಡಿಸಲು ಸಿಎಂ ಭರವಸೆ ನೀಡಿದ್ದಾರೆ. ತಾಲೂಕು ಕೇಂದ್ರ ಘೋಷಣೆ ಮಾಡಿದ್ದಾರೆ.
ಹಂತ ಹಂತವಾಗಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಯರಗೆರೆ ತಾಲೂಕು ರಚನೆ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ನಿಜಾಮುದ್ದೀನ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಯರಗೆರೆ ಬಳಿಕ ಕೇಂದ್ರವನ್ನು ತಾಲೂಕು ಕೇಂದ್ರ ಮಾಡಲು ಸುಮಾರು ವರ್ಷಗಳಿಂದ ಹೋರಾಟ ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ಹೋರಾಟ ನಡೆಸಿ ಸಿಎಂ ಭೇಟಿ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದ್ದಾರೆ ಎಂದರು. ಜಿಲ್ಲಾಧಿಕಾರಿಗಳು ಸಹ ತಾಲೂಕು ಕೇಂದ್ರವನ್ನಾಗಿ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಗ್ರಾಮೀಣ ಶಾಸಕರು ಸಹ ಇದಕ್ಕೆ ಸಮ್ಮತವಿದ್ದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬಜೆಟ್ನಲ್ಲಿ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಆಶಾಭಾವನೆ ಹೊಂದಿದೆ. ಯರಗೆರೆ ಬಳಿಕ ಕೇಂದ್ರ ತಾಲೂಕು ಕೇಂದ್ರ ಮಾಡಲು ಎಲ್ಲ ಅರ್ಹತೆಗಳು ಹೊಂದಿದೆ. ಈಗಾಗಲೇ ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿದೆ. 326 ಎಕರೆ ಸರ್ಕಾರ ಜಮೀನು ಲಭ್ಯವಿದೆ. 250 ಎಕರೆ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ನೀಡಲಾಗಿದೆ ಎಂದರು. ಯರಗೆರೆ ಬಳಿಕ ವ್ಯಾಪ್ತಿಯಲ್ಲಿ 19 ಗ್ರಾಮ ಪಂಚಾಯತಿಗಳ 64 ಗ್ರಾಮಗಳ ಜನರು ನಿತ್ಯ ಕೆಲಸಕ್ಕೆ ರಾಯಚೂರು ನಗರಕ್ಕೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ. ತಾಲೂಕು ಕೇಂದ್ರ ಮಾಡಿದ್ದಲ್ಲಿ ಸಾಕಷ್ಟು ಅನುಕೂಲವಾಗಲಿದೆ. ತಾಲೂಕು ಕೇಂದ್ರ ಘೋಷಣೆಯನ್ನು ಬಜೆಟ್ನಲ್ಲಿ ಮಾಡಲಿದ್ದಾರೆ ಎಂದು ಆಶಾಭಾವನೆ ಹೊಂದಿದ್ದು, ಮಾಡಿದ್ದರೆ ನಿಯೋಗ ಭೇಟಿ ಜೊತೆಗೆ ಹಂತ ಹಂತವಾಗಿ ಹೋರಾಟ ನಡೆಸಲಾಗುತ್ತದೆ ಎಂದರು. ಮಾಡಿದ ನಂತರ ಮರು ದಿವಸ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ನೇರವಾಗಿ ಅವರ ಗೃಹ ಕಚೇರಿಗೆ ಭೇಟಿಯಾದಾಗ ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಉತ್ತಮವಾದಂತಹ ಸ್ಪಂದನೆ ನೀಡಿ 2026ರ ಆಯವ್ಯಯದಲ್ಲಿ ತಾಲೂಕನ್ನು ಘೋಷಣೆ ಮಾಡಲಿಕ್ಕೆ ನಾವು ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಅನ್ನೋ ಮಾತನ್ನು ಹೇಳಿದರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಬಸನಗೌಡ ಕದ್ದಲ್ ಅವರು ಸಹಿತ ಬಹಳ ಉತ್ತಮವಾದಂತಹ ಸ್ಪಂದನೆಯನ್ನು ನೀಡಿದ್ದು, ಅವರು ಸಹಿತ ಈಗಾಗಲೇ ಸಕಾರಾತ್ಮಕವಾಗಿ ಯರಗೆರೆ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತೂ ಇರುತ್ತದೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದಕ್ಕೆ ನಮ್ಮ ಯರಗೆರೆ ತಾಲೂಕಾ ರಚನೆ ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ತಮ್ಮ ಮುಖಾಂತರ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಯರಗೆರೆ ಹೋಬಳಿ ಕೇಂದ್ರವು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆಯಾಗಲು, ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ 6ನೇ ಮಾರ್ಚ್ 2026ರಂದು ಆಯವ್ಯಯ ಮಂಡಿಸುವ ನಿರೀಕ್ಷೆ ಇತ್ತು. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಯರಗೆರೆ ಹೋಬಳಿ ಕೇಂದ್ರವನ್ನು ಖಂಡಿತವಾಗಿಯೂ ಯರಗೆರೆ ತಾಲೂಕಾ ಕೇಂದ್ರವನ್ನು ಘೋಷಣೆ ಮಾಡಲಿಕ್ಕೆ ನಾವು ಆಶಾಭಾವನೆ ಇಟ್ಟುಕೊಂಡಿದ್ದೆವು. ಯಾಕೆಂದ್ರೆ ಮಾನ್ಯ ಶಾಸಕರು ಅದರ ಜೊತೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರು ಸಹಿತ ನಮ್ಮ ವೈಜ್ಞಾನಿಕವಾಗಿ ಯರಗೆರೆ ಹೋಬಳಿ ಕೇಂದ್ರವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲಿಕ್ಕೆ ಪೂರಕವಾದಂತಹ ಎಲ್ಲಾ ವೈಜ್ಞಾನಿಕವಾಗಿ ಪೂರಕವಾದಂತಹ ವರದಿಯನ್ನು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಪ್ರಸ್ತಾವನೆ ಕಳಿಸಿದ್ದಾರೆ ಅಂತೇಳಿ ನಾವು ಒಂದು ಮಾಹಿತಿ ಇರುತ್ತದೆ. ಆ ಒಂದು ದೃಷ್ಟಿಯಿಂದ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಮ್ಮ ನಿಯೋಗವು ಸಂಪೂರ್ಣವಾದಂತಹ ನಮ್ಮ ಹಕ್ಕೊತ್ತಾಯವನ್ನು ಇವತ್ತು ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದೆ. ಯರಗೆರೆ ಗ್ರಾಮವನ್ನು ಯರಗೆರೆ ಹೋಬಳಿ ಕೇಂದ್ರವನ್ನು ತಾಲೂಕಾ ಕೇಂದ್ರವನ್ನಾಗಿ ನಾಡಿದ್ದು ಅಂದರೆ ಶುಕ್ರವಾರದ ಬಜೆಟ್ ನಲ್ಲಿ ಆಯವ್ಯಯದಲ್ಲಿ ಘೋಷಣೆ ಮಾಡಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ತಮ್ಮ ಮುಖಾಂತರ ನಾವು ಒತ್ತಾಯ ಪಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಬಸವರಾಜ್ ಉಗರ, ಪಿ ಮಲ್ಲಿಕಾರ್ಜುನ್ ರೆಡ್ಡಿ, ಮೈಬೂಬ್ ಪಾಟೀಲ್, ಬಸವರಾಜ್ ರೆಡ್ಡಿ, ವಿದ್ಯಾನಂದ ರೆಡ್ಡಿ, ಕೆಶಿ ಲಕ್ಷ್ಮಪತಿ ಸ್ವಾಮಿ, ಶಾಂತಕುಮಾರ್, ರವಿತಾತ, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಎಸ್ಸಿಪಿ, ಟಿಎಸ್ಪಿ ಹಣ ದುರ್ಬಳಕೆಯ ದಲಿತ ಮೀಸಲು ನಿಗದಿಯನ್ನು ಹಗಲು ದರೋಡೆ ಮಾಡುತ್ತಿರುವುದನ್ನು ಖಂಡಿಸಿ ಬಿಜೆಪಿ ಎಸ್ಸಿ ಮೋರ್ಚೆ ವಸತಿಯಿಂದ
ಹೋರಾಟ ನಡೆಸಲಾಗುತ್ತದೆ ಎಂದು ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿ ಯಲ್ಲಪ್ಪ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿಯ 36,000 ಕೋಟಿ ರೂಪಾಯಿ ಹಣ ದುರುಪಯೋಗ ಮಾಡಿಕೊಂಡಿದೆ. ಇದೀಗ ಬಜೆಟ್ ಮಂಡನೆ ಹೆಸರಿನಲ್ಲಿ 15,000 ಕೋಟಿ ರೂಪಾಯಿ ಹಣವನ್ನು 7C ಮೂಲಕ ದಲಿತರ ಮೀಸಲು ನಿಗದಿಗೆ ಕನ್ನ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ಎಸ್ಸಿಪಿ ಟಿಎಸ್ಪಿ ಯೋಜನೆ ಅನುದಾನ ಸಂಪರ್ಕವಾಗಿ ಬಳಕೆ ಮಾಡದೆ ದುರ್ಬಳಕೆಯಾಗುತ್ತಿದೆ. ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ಬಲಪಡಿಸಿದ್ದೇವೆ ನಾವು ಎಂದು ಬೆನ್ನು ತಟ್ಟಿಕೊಳ್ಳಲು ಇದೀಗ ಒಳಸಂಚು ರೂಪಿಸಿ ದಲಿತರ ಮೀಸಲು ಅನುದಾನಕ್ಕೆ ಕೈ ಹಾಕಿದ್ದಾರೆ ಎಂದು ದೂರಿದರು. ಪ್ರತಿ ಇಲಾಖೆಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿ ಎಸ್ಟಿಪಿ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಬಳಕೆ ಮಾಡಬೇಕು. ಪ್ರತಿ ಇಲಾಖೆಯು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ. ಯೋಜನಾ ಅನುದಾನ ಸಮರ್ಪಕವಾಗಿ ಬಳಕೆ ಮಾಡಬೇಕು. ಸಮುದಾಯ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ವಸತಿ, ಸ್ವಾವಲಂಬನೆಗೆ ಒತ್ತು ನೀಡಬೇಕು. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಕೆ ಮಾಡುವುದನ್ನು ನಿಲ್ಲಿಸಬೇಕು. ದಲಿತ ಕೆರೆಗಳ ಅಭಿವೃದ್ಧಿ ಪಡಿಸಬೇಕು ಎಂದರು. ಸರಂಡಿ ಖಾಲಿಯನ್ನು ಕಿತ್ತಿ ಹಾಕಿ ಎಸ್ಸಿಪಿ ಟಿಎಸ್ಪಿ ಖಾಲಿಯನ್ನು ಬಲಪಡಿಸಿದ್ದು ನಾವು ಎಂದು ಬೆಲೆ ಕಟ್ಟಿಕೊಳ್ಳುವ ಸಿದ್ದರಾಮಯ್ಯ ಒಳಗೊಳಗೆ 7C ಮೂಲಕ ದಲಿತರ ಮೀಸಲು ನಿಧಿಗೆ ಕನ್ನ ಹಾಕುತ್ತಿದ್ದಾರೆ. ಅಂತದ್ದು ನಾವು ನಮ್ಮ ಎಸ್ಸಿ ವಕೀಲರಿಂದ ಎಸ್ಸಿ ಮೋರ್ಚಾದಿಂದ ಬಿಜೆಪಿಯಿಂದ ನಾವು ಪ್ರತಿಭಟನೆ ಮಾಡ್ತೇವೆ. ಸರಂಡಿ ಖಾಲಿಯನ್ನು ಕಿತ್ತಿ ಹಾಕಿ ಎಸ್ಸಿಪಿ ಟಿಎಸ್ಪಿ ಖಾಲಿಯನ್ನು ಬಲಪಡಿಸಿದ್ದು ನಾವು ಎಂದು ಬೆಲೆ ಕಟ್ಟಿಕೊಳ್ಳುವ ಸಿದ್ದರಾಮಯ್ಯ ಒಳಗೊಳಗೆ 7C ಮೂಲಕ ದಲಿತರ ಮೀಸಲು ನಿಧಿಗೆ ಕನ್ನ ಹಾಕುತ್ತಿದ್ದಾರೆ. ಅಂತದ್ದು ನಾವು ನಮ್ಮ ಎಸ್ಸಿ ವಕೀಲರಿಂದ ಎಸ್ಸಿ ಮೋರ್ಚಾದಿಂದ ಬಿಜೆಪಿಯಿಂದ ನಾವು ಪ್ರತಿಭಟನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಭೀಮಣ್ಣ ಮಂಚಲ್, ಮೌನೇಶ್, ವಿಕ್ರಮ್ ಸೇರಿದಂತೆ ಅನೇಕರಿದ್ದರು. ರಾಜ್ಯದ ಅನುಸೂಚಿತ ಉದ್ಯಮಿಗಳಿಗೆ ಕನಿಷ್ಠ ವೇತನದ ಪ್ರಕಟಣೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾ ಕಾರ್ಮಿಕ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರ ಏಪ್ರಿಲ್ 2025ರಲ್ಲಿ ರಾಜ್ಯದಲ್ಲಿನ ಅನುಸೂಚಿತ ಸೂಚಿತ ಉದ್ಯಮಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ವಯವಾಗುವ ಕನಿಷ್ಠ ವೇತನದ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿದೆ. ಈ ಅಧಿಸೂಚನೆಗಳಿಗೆ ಕಾರ್ಮಿಕ ಸಂಘಟನೆಗಳು, ಮಾಲೀಕರು ಸಂಘಟನೆಗಳು ಮತ್ತು ಇತರರು ಅಪೇಕ್ಷಣೆಗಳು ಹಾಗೂ ಸಲಹೆಗಳನ್ನು ಸಲ್ಲಿಸಿದ್ದು, ಕನಿಷ್ಠ ವೇತನ ಸಲಹಾ ಮಂಡಳಿಯ ಇದರ ಕುರಿತು 2 ಸುತ್ತುಗಳ ಚರ್ಚೆಯನ್ನು ನಡೆಸಿದೆ. ಕನಿಷ್ಠ ವೇತನ ಸಲಹಾ ಮಂಡಳಿಯ ತಮ್ಮ ಅಭಿಪ್ರಾಯವನ್ನು 2025 ಆಗಸ್ಟ್ರಲ್ಲಿ ಸರ್ಕಾರ ಸಲ್ಲಿಸಿ ಹಲವು ತಿಂಗಳು ಕಳೆದರೂ ವೈಜ್ಞಾನಿಕವಾಗಿ ಹಾಗೂ ಕಾನೂನುಬದ್ಧವಾದ ಕನಿಷ್ಠ ವೇತನದ ಅಂತಿಮ ಪ್ರಕಟಣೆ ಹೊರಡಿಸಿಲ್ಲವೆಂದು ದೂರಿದರು. ಕನಿಷ್ಠ ವೇತನ ಪರಿಷ್ಕರಣೆಯಾಗಿ 7 ವರ್ಷಗಳು ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಅಂತಿಮ ಅಧಿಸೂಚನೆಯನ್ನು ಸರ್ಕಾರವು ಮಾಡಿದಿರುವುದು ನ್ಯಾಯಸಮ್ಮತವಲ್ಲ. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಲಕ್ಷಾಂತರ ದುರ್ಬಲ ಕಾರ್ಮಿಕರ ವರ್ಗಕ್ಕೆ ಆರ್ಥಿಕ ಸ್ವಾವಲಂಬನೆಯನ್ನು ಖಾತರಿಪಡಿಸುವ ಕನಿಷ್ಠ ವೇತನ ಪ್ರಕಟಣೆಯನ್ನು ಕೂಡಲೇ ರಾಜ್ಯ ಸರ್ಕಾರವು ಮಾಡಬೇಕೆಂದು ಒತ್ತಾಯಿಸಿದರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆವ್ಯಯದಲ್ಲಿ ಇವತ್ತಿನ ಗ್ರಾಹಕ ಬೆಲೆಗೆ ಸೂಚ್ಯಂಕ, ಮನೆ ಬಾಡಿಗೆ ಹಾಗೂ ಇತರ ಖರ್ಚುಗಳ ಆಧಾರದಲ್ಲಿ ರಾಜ್ಯದ ಕಾರ್ಮಿಕ ಸಂಘಟನೆಗೂ ಸಲಹೆಗಳನ್ನು ಪರಿಗಣಿಸಿ ಅಂತಿಮ ಅಧಿಸೂಚನೆಯನ್ನು ಕೂಡಲೇ ಪ್ರಕಟಿಸಲು ಮನವಿ ಮಾಡಿದರು. ಕರ್ನಾಟಕದ ಅಸಂಘಟಿತ ಸಣ್ಣ ಮಾಧ್ಯಮ ಉತ್ಪಾದನಾ ಘಟಕಗಳಲ್ಲಿ ದುಡಿಯುವ ಲಕ್ಷಾಂತರ ಕಾರ್ಮಿಕರಲ್ಲಿ ಭರವಸೆಯನ್ನು ಮೂಡಿಸಿದ ಸರ್ಕಾರದ ಕನಿಷ್ಠ ವೇತನದ ಪುನರ್ ವಿಮರ್ಶೆ ಪ್ರಕ್ರಿಯೆಯಾಗಿದೆ ಉಳಿದಿದೆ. ಕನಿಷ್ಠ ವೇತನವನ್ನು ರಾಜ್ಯ ಸರ್ಕಾರ ಕೂಡಲೇ ಘೋಷಣೆ ಮಾಡಿ ಕಾರ್ಮಿಕರ ಹಿತ ಕಾಪಾಡಬೇಕೆಂದು ಮನವಿ ಮಾಡಿದರು. ನೀನು ಹಿಂಗೆ ನಿಂದಿರ್ಸಿದ್ದೆ, ನಮ್ಮ ಫೋಟೋನು ಬರಲ್ಲ, ಬ್ಯಾಗ್ ಲೈಟ್ ಹೊಡೆಯ. ಆಮೇಲೆ ನಾವು ಇನ್ನೂ ಒಂದು ಇವತ್ತು ಮಾನ್ಯ ಕಾರ್ಯದರ್ಶಿಗಳು ಕಾರ್ಮಿಕ ಇಲಾಖೆ ಬೆಂಗಳೂರಿವರೆಗೆ ಆಕ್ಷೇಪಣೆಗಳನ್ನ ಕೊಡ್ತೀವಿ. ಒಂದೊಂದು ಸಂಘಟನೆಯಿಂದ ಮೊದಲಿಗೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CIT ಅಲಹಾಬಾದ್ ನಾವು ಆಕ್ಷೇಪಣೆ 3 ಲೇಬರ್ ಕೊಡ್ತಾ ಇದ್ದೀವಿ.
ಇನ್ನೂ 3 ಲೇಬರ್ ಕೋಡ್ ಇದಾಗಿಲ್ಲ. ಒಳಗಡೆ ನಾವು ಏನು ಆಕ್ಷೇಪಣೆ ಅವ್ರಿಗೆ ಇಂಥ 7 ಸಂಘಗಳು ಕೊಡ್ರಿ ಒಂದು ನಮಗೆ ಗೊತ್ತಾಯ್ತು. ಏನಂತ ಹೇಳಿದ್ರೆ ಇವತ್ತು ಒಂದು ಅಧಿಸೂಚನೆ ಇದಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ ವೇತನಕ್ಕೆ ಪ್ರಕಟಣೆಗೆ ಒತ್ತಾಯಿಸಿ ನಾವು ಇವತ್ತು ಒಂದು ಮನವಿ ಪತ್ರವನ್ನು ಕೊಡ್ತಿದ್ವಿ. ಇವತ್ತು ನಮಗೆ ಕಾರ್ಮಿಕ ಅಧಿಕಾರಿಗಳಿಂದ ಒಂದು ಮೊದಲು ತಿಳಿಸಬೇಕು ಅನ್ನೋ ವಿಚಾರ ಇದೆ. ಮುಂದಿನ ಇದರಿಂದ ನಾವು ತಿಳಿಸ್ತೀವಿ. ನಮಗೇನಂದ್ರೆ ಒಂದು ಕಾರ್ಮಿಕ ಇಲಾಖೆಗೆ ನಾವು ಯಾವಾಗಲೂ ನೇರವಾಗಿ ಪದಾಧಿಕಾರಿಗಳು ಬಂದು ಮೇಡಮ್ ಚೇಂಬರ್ ಮನವಿ ಕೊಟ್ಟಿದ್ದೀವಿ. ಇನ್ನಾಲಿಂದ ಅದನ್ನು ನಾವು ರೂಲ್ಸ್ನ ಫಾಲೋ ಮಾಡ್ತೀವಿ. ಆಮೇಲೆ ನಮಗೆ ಕೆಲವೊಮ್ಮೆ ರಾಜ್ಯದ ಇಶ್ಯೂಗಳು 2-3 ದಿವಸದ ಹಿಂದೆನೇ ಬರ್ತವೆ. ಹಂಗಿದ್ದಾಗ ನಾವು ಫೋನ್ ಮುಖಾಂತರ ನಾವು ಹೇಳ್ತೀವಿ ಮೇಡಮ್ ಅವರು ಸಹಕಾರ ಮಾಡಬೇಕು ಅನ್ನೋದು ನಾವು ಮನವಿಗೆ ನಾನು ಇದು ಮಾಡ್ತೇವೆ ನಮ್ಮ CIT ಜಿಲ್ಲಾ ಸಮಿತಿ ಪರವಾಗಿ. ಆಮೇಲೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳೇ ಮಧ್ಯಸ್ಥಿಕೆ ನಾವು ಯಾವುದಕ್ಕೂ ಅಡ್ವಾನ್ಸ್ ಲೆಟರ್ ಕೊಟ್ಟಿಲ್ಲ. ಕಾರ್ಮಿಕ ಅಧಿಕಾರಿಗಳು ಹೇಳ್ತಾರೆ ಅಂದ್ರೆ ಅದು ಫಾಲೋ ಮಾಡ್ತೀವಿ. ಏನು ಅದೇನು ದೊಡ್ಡ ಸಮಸ್ಯೆ ಬಂದು ಟೆಕ್ನಿಕಲ್ ಇರತಕ್ಕಂಥ ಸಹಕಾರ ಅವರು ಮತ್ತೆ ನಮ್ಮದಿರ್ತಕ್ಕಂಥದ್ದು ಕೋಆಪರೇಷನ್ ತಿಳ್ಕೊಂಡು ನಾವೀಗ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಂತ ಹೇಳಿದ್ರೆ ರಾಜ್ಯದ ಅನುಸೂಚಿತ. ಈ ಸಂದರ್ಭದಲ್ಲಿ CITU ಅಧ್ಯಕ್ಷ ಎಚ್ ಪದ್ಮಾ, ಪ್ರಧಾನ ಕಾರ್ಯದರ್ಶಿ DCS ಶರಣಬಸವ, ಶಬ್ಬೀರ್, ಗಿರಿಯಪ್ಪ ಪೂಜಾರಿ, ಶಫುದ್ದೀನ್ ಪೋತ್ನಾಳ್, ಮೊಹಮ್ಮದ್ ಹನೀಫ್, ಅನ್ವರ್ ಪಾಷಾ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದ್ದರು. ಎಲ್ಲಾ ಸ್ಮಶಾನಗಳಲ್ಲಿ ಪಾರಂಪರಿಕವಾಗಿ ಕಾರ್ಯನಿರ್ವಹಿಸುವ ಸ್ಮಶಾನ ಕಾರ್ಮಿಕರ ಕುಟುಂಬಗಳ ಸದಸ್ಯರ ಗಣತಿ ಮಾಡಬೇಕು ಮತ್ತು ಅವರ ಪುನರ್ವಸತಿಗೆ ಕ್ರಮ ವಹಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸ್ಮಶಾನ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಕಾರ್ಮಿಕರ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿ ಕುಣಿ ಅಗೆಯುವ ಮತ್ತು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿಯ ಉದ್ಯೋಗವೆಂದು ಪರಿಗಣಿಸಿ ಕುಣಿ ಅಗೆಯುವ ಮತ್ತು ಮುಚ್ಚುವ ಕಾರ್ಮಿಕರಿಗೆ ಸ್ಥಳೀಯ ಸಂಸ್ಥೆಗಳ ಮೂಲಕ ಕನಿಷ್ಠ 3,000 ರೂಪಾಯಿಗಳ ಕೂಲಿಯನ್ನು ಪಾವತಿಸಬೇಕು. ಸ್ಮಶಾನ ಕಾರ್ಮಿಕರಿಗೆ ಮಶಾನದಲ್ಲಿ ಕಾರ್ಯನಿರ್ವಹಿಸಲು ಅಗತ್ಯ ಸುರಕ್ಷಿತ ಕ್ರಮಗಳನ್ನು, ಕುಣಿ ಅಗೆಯುವ ಮತ್ತು ಮುಚ್ಚುವ ಅಗತ್ಯ ಪರಿಕರಗಳನ್ನು ಸ್ಥಳೀಯ ಸಂಸ್ಥೆಗಳ ಮೂಲಕವೇ ಒದಗಿಸಬೇಕು. 45 ವರ್ಷಗಳ ಎಲ್ಲಾ ಮಶಾನ ಕಾರ್ಮಿಕರಿಗೆ ಮಾನಸಿಕ ಸಹಾಯಧನ ಅಥವಾ ಪಿಂಚಣಿಯಾಗಿ ಕನಿಷ್ಠಗಳನ್ನು ಘೋಷಿಸಬೇಕೆಂದು ಒತ್ತಾಯಿಸಿದರು. ಸ್ಮಶಾನ ಕಾರ್ಮಿಕರಿಗೆ ಮನೆ ನಿವೇಶನ ಇಲ್ಲದವರಿಗೆ ಮನೆ ನಿವೇಶನಗಳನ್ನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ನಾಳೆ ನಡೆಯುವ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಮಶಾನ ಕಾರ್ಮಿಕರಿಗೆ ಪೆನ್ಷನ್ ವ್ಯವಸ್ಥೆ ಜಾರಿ ಆಗಲೇಬೇಕು. ರಾಜ್ಯ ಬಜೆಟ್ನಲ್ಲಿ ಮಶಾನ ನಾಳೆ ಬರುವ ಬಜೆಟ್ನಲ್ಲಿ ಮಶಾನ ಕಾರ್ಮಿಕರಿಗೆ ಪಂಚಾಯಿತಿ ನೌಕರನ್ನು ನೇಮಕ ಮಾಡಲೇಬೇಕು. ಮಶಾನ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರರೆಂದು ಪರಿಗಣನೆ ಮಾಡಲೇಬೇಕು. 2026-27 ಸಾಲಿನ ಬಜೆಟ್ನಲ್ಲಿ ಪೆನ್ಷನ್ ಜಾರಿ ಆಗಲೇಬೇಕು. ಪೆನ್ಷನ್ ವ್ಯವಸ್ಥೆ ಜಾರಿ ಆಗಲೇಬೇಕು. ಎಲ್ಲ ಮಶಾನ ಕಾರ್ಮಿಕರಿಗೆ, ಮಶಾನ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಲೇಬೇಕು. ಕರ್ನಾಟಕ ರಾಜ್ಯ ಮಶಾನ ಕಾರ್ಮಿಕರ ಸಂಘದ ಹೋರಾಟಕ್ಕೆ ಎಲ್ಲ ಮಶಾನ ಕಾರ್ಮಿಕರ ಕುಟುಂಬಗಳ ಗಣತಿ ಸರ್ವೆ ಮಾಡಲೇಬೇಕು. ರಾಜ್ಯಾದ್ಯಂತ ಮಶಾನ ಕಾರ್ಮಿಕರ ಕುಟುಂಬ ಎಲ್ಲ ಮಶಾನ ಕಾರ್ಮಿಕರಿಗೆ 5 ಎಕರೆ ಭೂಮಿ ಕೊಡಲೇಬೇಕು. ಭೂಮಿ ಇಲ್ಲದವರಿಗೆ 5 ಎಕರೆ ಭೂಮಿ ಕೊಡಲೇಬೇಕು. ಹೋರಾಟಕ್ಕೆ ಮಶಾನ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರರೆಂದು ನೇಮಕ ಮಾಡಲೇಬೇಕು. ಎಲ್ಲ ಮಶಾನ ಕಾರ್ಮಿಕರಿಗೆ ಪೆನ್ಷನ್ ವ್ಯವಸ್ಥೆ ಜಾರಿಯಾಗಲೇಬೇಕು. ಭೂಮಿ ಇಲ್ಲದ ಮಶಾನ ಕಾರ್ಮಿಕರ ಕುಟುಂಬಗಳ ಗಣತಿ ಸರ್ವೆ ಮಾಡಲೇಬೇಕು. ಎಲ್ಲ ಮಶಾನ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರರೆಂದು ಪರಿಗಣನೆ ಮಾಡಲೇಬೇಕು. ಸಾರ್ವಜನಿಕ ಮಶಾನ ಭೂಮಿ ಮಂಜೂರು ಆಗಲೇಬೇಕು. ಮಶಾನ ಭೂಮಿ 4/3/2026 ಕರ್ನಾಟಕ ರಾಜ್ಯ ಮಶಾನ ಕಾರ್ಮಿಕರ ಸಂಘಟನೆ ನೇತೃತ್ವದಲ್ಲಿ ರಾಯಚೂರಿನ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ಶಾಸಕರುಗಳಾಗಿರ್ತಕ್ಕಂಥ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಶಾಸಕರ ಬಸನಗೌಡ ದದ್ದಲ್ ಅವರಿಗೆ ಮತ್ತು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಹಾಗೂ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ NS ಬೋಸರಾಜ್ ಸಾಹೇಬ್ ಅವರಿಗೆ
ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಕ್ಕಂಥ ವಿಚಾರ ಏನಂತಂದರೆ, ಇವತ್ತು ಶತಶತಮಾನಗಳಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕರ ಒಂದು ಶವ ಸಂಸ್ಕಾರ ಸಂದರ್ಭದಲ್ಲಿ ಕುಣಿ ಅಗೆಯುವ ಮತ್ತು ಮುಚ್ಚುವ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಬಿಟ್ಟಿ ಚಾಕರಿಯಾಗಿ ಇವತ್ತು ನಾವು ಮಶಾಣ ಕಾರ್ಮಿಕರು ಇಡೀ ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಕೂಡ ಕೆಲಸ ನಿರ್ವಹಿಸ್ತಾ ಬಂದಿದ್ದೀವಿ. ನಾವು ಮಶಾಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರರೆಂದು ಪರಿಗಣನೆ ಮಾಡಬೇಕು ಮತ್ತು ಏನು ಮಶಾಣದಲ್ಲಿ ಕುಣಿ ಅಗೆಯುವ ಮತ್ತು ಮುಚ್ಚುವಂಥ ಕೆಲಸಕ್ಕೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ಅದನ್ನು ಪರಿಗಣಿಸಿ ಒಂದು ಕುಣಿಗೆ ಕನಿಷ್ಠ 5,000 ರೂಪಾಯಿ ವೇತನವನ್ನು ಕೊಡಬೇಕು ಮತ್ತು ಎಲ್ಲ ಸಾರ್ವಜನಿಕ ಮಶಾಣಗಳಲ್ಲಿ ಅವರಿಗೆ ಎಲ್ಲೆಲ್ಲಿ ಮಶಾಣಗಳಿಲ್ಲ ಅಲ್ಲೆಲ್ಲ ಕೂಡ ಸಾರ್ವಜನಿಕ ಮಶಾಣಗಳಿಗೆ ಭೂ ಮಂಜೂರು ಮಾಡಬೇಕು ಮತ್ತು ಇದ್ದು ಕಡೆ ಏನು ಮಶಾಣ ಭೂಮಿ ಒತ್ತುವರಿ ಆಗದಾಗೆ ಇವತ್ತು ಆ ಕಂಪೌಂಡ್ಗಳ ನಿರ್ಮಾಣ ಮಾಡಬೇಕು. ಪ್ರಮುಖವಾಗಿ 45 ವರ್ಷ ಮೇಲ್ಪಟ್ಟ ಎಲ್ಲ ಮಶಾಣ ಕಾರ್ಮಿಕರಿಗೆ ಕನಿಷ್ಠ 3,000 ರೂಪಾಯಿ ಮಾಸಿಕ ಪಿಂಚಣಿ ವ್ಯವಸ್ಥೆಯನ್ನು ನಾಳೆ ಬರ್ತಕ್ಕಂಥ ರಾಜ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ಮಶಾಣ ಕಾರ್ಮಿಕರ ಸಂಘಟನೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಹಕ್ಕುಗಳಿಗಾಗಿ ರಾಯಚೂರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿ ಶಾಸಕರುಗಳು ನಮ್ಮ ಒಂದು ಹಕ್ಕುಗಳ ಈಡೇರಿಕೆಗಾಗಿ ನಾಳೆ ನಡೀತಕ್ಕಂಥ ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಮಶಾಣ ಕಾರ್ಮಿಕರ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತೇಳಿ ನಾವು ಈ ಪ್ರತಿಭಟನೆಯ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಕೆಜಿ ವೀರೇಶ್, ನರಸಿಂಹ ಶಾಖವಾದಿ, ಚಂದ್ರಪ್ಪ ಬುರ್ದಿಪಾಡ್, ಆಂಜನೇಯ ಶಾಖವಾದಿ, ಗೋವಿಂದ ಮಮ್ಮದಪುರ್, ದೊಡ್ಡಪ್ಪ ಬಾವೂರ್, ಕರಿಯಪ್ಪ ನರಸಿಂಹ್ಲು, ಲಿಂಗಪ್ಪ, ಜಿ ಹನುಮಾನ್ಪುರ್, ನರಸಪ್ಪ ಸಿಂಗ್ನೋಡಿ, ಉಡ್ರಾಳ ದೊಡ್ಡಿ, ಲಕ್ಷ್ಮಣ ಸಗಮಕುಂಟ, ಹನುಮಂತು ದೇವೇಂದ್ರಪ್ಪ, ರವಿ ಪೊಲ್ಕಲದೊಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳ ಸ್ಮಶಾನ ಕಾರ್ಮಿಕರು ಭಾಗವಹಿಸಿದ್ದರು. ನವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಮಾರ್ಚ್ 5ರಂದು ರಿಗಿಲ್ ಕಾರ್ಯಕ್ರಮ, 6-7ಕ್ಕೆ ಪದವಿ ಪ್ರದಾನ ಸಮಾರಂಭ ಎಸ್ಆರ್ ರೆಡ್ಡಿ. ಮಾರ್ಚ್ 6ರಂದು ನಶಾಮುಕ್ತ ಭಾರತ ಯುವ ಸುದ್ದಿ ಅಭಿಯಾನ ವಾಕ್ತಾನ್ ಡಾಕ್ಟರ್ ರಮೇಶ್. 56,000 ಹುದ್ದೆಗಳ ಭರ್ತಿಯಿಂದ ಸಮಾಜಕ್ಕೆ ಅನ್ಯಾಯ ಎಸ್ ಮಾರಪ್ಪ ವಕೀಲ್. ಬಜೆಟ್ನಲ್ಲಿ ಯರಗೆರೆ ತಾಲೂಕು ಕೇಂದ್ರ ಘೋಷಣೆಯಾಗಲಿಕ್ಕೆ ನಿಜಾಮುದ್ದೀನ್. ಬಜೆಟ್ ಮಂಡನೆ ಹೆಸರಿನಲ್ಲಿ ದಲಿತರ ಮೀಸಲು ನಿಗದಿ ಕನ್ನ ಪಿ ಯಲ್ಲಪ್ಪ. ಕನಿಷ್ಠ ವೇತನ ಘೋಷಣೆಗೆ ಒತ್ತಾಯಿಸಿ ಸಿಐಟಿಯು ಪ್ರತಿಭಟನೆ. ಮಶಾಣ ಕಾರ್ಮಿಕರ ಗಣತಿ ಮಾಡಿ ಪುನರ್ವರ್ತಿಸಿ ಕಲ್ಪಿಸಲು ಒತ್ತಾಯ.